ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಸ್ಮಾಮ್ ಬ್ಲಾಗ್ಸ್. ಸೊ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಇವತ್ತು ನೈಟೇ ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಳಿಗ್ಗೆ ಆಗಲ್ಲ, ಯಾಕಂದರೆ ಮನೇಲಿ ಕೆಲಸ, ಪೂಜೆ, ಗುಡ್ಡಿ ನೋಡ್ಕೊಳ್ಳೋದೇ ಆಗುತ್ತೆ. ಬೆಳಿಗ್ಗೆ ಅಷ್ಟು ಬೇಗ ಕಲರ್ ಎಲ್ಲ ಹಚ್ಚೋದು ಲೇಟ್ ಆಗುತ್ತೆ. ಸೊ ಅದಕ್ಕೆ ಇವಾಗಲೇ ಹಚ್ತಿದ್ದೀವಿ. ಆಗಲೇ ಬೀದಿಗೆಲ್ಲ ನೀರು ಹಾಕ್ಬಿಟ್ಟು ಬಂದಿದ್ವಿ, ಆದರೆ ಅದು ಆರೋಗ್ಬಿಟ್ಟಿದೆ. ನನಗೆ ಒಬ್ಬಿಗೆ ತಿನ್ನಿಸಿ ನಾನು ತಿನ್ಕೊಬರೋ ಅಷ್ಟರಲ್ಲಿ ಅದು ಆರೋಗಿದೆ. ಅದಕ್ಕೆ ನಾನು ಇವಾಗ ಸ್ವಲ್ಪ ನೀರು ಹಾಕೋತಿದ್ದೀನಿ. ನೀರು ಹಾಕಿದ್ರೆ ಏನಂದರೆ ರಂಗೋಲಿ ಚೆನ್ನಾಗಿ ಅಂಟುತ್ತೆ ಮತ್ತು ಕಲರ್ ಕೂಡ ಅಂಟುತ್ತೆ. ಸೊ ಅದಕ್ಕಾಗಿ ನಾನು ನೀರನ್ನ ಸ್ವಲ್ಪ ಚುಮುಕ್ಸ್ಕೊತಿದ್ದೀನಿ. ನಾನು ಜಾಸ್ತಿ ಏನು ತೊಳಿತಿಲ್ಲ, ಅಂದರೆ ಆಲ್ರೆಡಿ ಅಲ್ಲಿ ಬೀದಿಲೆಲ್ಲ ರಂಗೋಲಿ ಬಿಟ್ಬಿಟ್ಟಿದ್ದಾರೆ. ನಮ್ಮ ಮನೆ ಹತ್ರ ನೀರು ಚೆಲ್ಲಿದ್ರೆ ಅವ್ರ ಮನೆಯವ್ರಿಗೂ ಹೋಗುತ್ತೆ, ಅವ್ರ ರಂಗೋಲಿ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ನಾನು ಮೇಲ್ಗಡೆ ಮಾತ್ರ ಸ್ವಲ್ಪ ನೆನೆಸ್ಕೊಂಡೆ. ಆಗಲೇ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ವಿ. ನೆನೆಸ್ಕೊಂಡು ಸ್ವಲ್ಪ ನೀರನ್ನ ನಾನು ಗುಡಿಸ್ಬಿಡ್ತೀನಿ. ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಾನು ಸಂಕ್ರಾಂತಿಗೆ ಸಂಬಂಧಪಟ್ಟಿದ್ದ ಥರ ಒಂದು ಸಣ್ಣದಾಗಿ ರಂಗೋಲಿನ ಬಿಟ್ಟು ಕಲರ್ನ ಹಚ್ತೀನಿ. ಸೊ ನಮ್ಮ ರಂಗೋಲಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ, ಚಾನಲ್ನ ಶೇರ್ ಮಾಡಿ. ಇದೇ ಈ ಸಂಕ್ರಾಂತಿಗೆ ನೀವು ನನಗೆ ಕೊಡೋ ಉಡುಗೊರೆ ಅಥವಾ ಆಶೀರ್ವಾದ ಅಂತ ನಾನು ತಿಳ್ಕೊತೀನಿ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಇವಾಗ ರಂಗೋಲಿ ಬಿಟ್ಟಿದ್ದೀನಿ, ಕಲರ್ನ ಹಚ್ಬಿಡ್ತೀನಿ. ಮತ್ತು ನನ್ನ ರಂಗೋಲಿ ಹೇಗಿದೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇವಾಗ ನಾನು ಹೀಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಿಗ್ಗೆ 6 ಆಗಿದೆ. ಮೊದಲು ಏನಾದರೂ ಅಡುಗೆ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಬಂದೆ. ನಮ್ಮ ಮನೇಲಿ ಪೊಂಗಲ್ ತಿನ್ನಲ್ವಂತೆ ಯಾರೂ. ಸೊ ಅದಕ್ಕಾಗಿ ನಾನು ಹುಳಿಯನ್ನ ಮಾಡೋಣ ಅಂತ ಹೇಳಿ ಹುಳಿಗೊಜ್ಜು ಮಾಡ್ಕೋತಿದ್ದೀನಿ. ಹುಳಿಗೊಜ್ಜು ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಗೆ ಮಾಡಿದೆ ಅಂತ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡದೆ ನೋಡಿ. ಮತ್ತು ನಾನು ಹುಳಿ ಅನ್ನದ ಜೊತೆಗೆ ಬೋಂಡಾನು ಮಾಡಿಕೊಂಡು ಹುಳಿ ಅನ್ನಕ್ಕೆ
ಚಟ್ನಿನೂ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಅಂತ. ಮತ್ತು ನಾನು ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಸೊ ದೇವ್ರ ಮನೆಯೂ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ. ಇಲ್ಲೂ ಒಂದು ತಟ್ಟೆಯಲ್ಲಿ ಎಳ್ಳು ಬೆಲ್ಲನ ಹಾಕ್ಕೋಬೇಕು. ಮತ್ತು ಒಂದು ತಟ್ಟೆಯಲ್ಲಿ ನಾನು ಗೆಣಸನ್ನ ಇಟ್ಕೊಂಡಿದ್ದೀನಿ. ಮತ್ತು ಎಲೆ ಅಡಿಕೆ ಹಣ್ಣು ಒಂದು ತಟ್ಟೆ ಆದರೆ ಬೇಯಿಸಿರೋ ಕಡಲೆಕಾಯಿ ಮತ್ತು ಹಸಿ ಕಾಯಿನ ಇಟ್ಕೊಂಡಿದ್ದೀನಿ, ಅವರೆಕಾಯಿನ ಮತ್ತು ಕಬ್ಬನ್ನ ಎಲ್ಲ ಇಟ್ಟು ಪೂಜೆ ಮಾಡ್ಕೋತೀನಿ. ಈ ಹಬ್ಬದ ವಿಶೇಷ ಏನಂದರೆ ರೈತರು ಬೆಳೆಗಳು ಫಸಲು ಚೆನ್ನಾಗಾಗಲಿ ಅಂತ ಮಾಡುವಂಥ ಹಬ್ಬ ಇದಾಗಿರುತ್ತೆ. ಮತ್ತು ಈ ಹಬ್ಬನ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಮತ್ತು ಹಸುಗಳನ್ನ ಬೆಂಕಿ ಮೇಲೆ ಹಾರಿಸೋದಾಗಿರ್ಬೋದು, ಡೆಕೋರೇಷನ್ ಮಾಡೋದಾಗಿರ್ಬೋದು, ಮತ್ತು ಆಟಗಳನ್ನ ಸ್ಪರ್ಧೆಗಳನ್ನ ಇಡೋದಾಗಿರ್ಬೋದು, ಆ ಥರ ಎಲ್ಲ ಮಾಡ್ತಾರೆ ಕೆಲವು ಕಡೆ. ಹಸುನ ಬೆಂಕಿಗೆ ಯಾಕೆ ಹಾರಿಸ್ತಾರೆ ಅಂದರೆ ಹಸುಲಿ ಯಾವುದಾದ್ರೂ ಹುಳ ಉಪ್ಟೆ ಏನಾದರೂ ಇದ್ದರೆ ಬೆಂಕಿಗೆ ಹಾರಿದ್ರೆ ಎಲ್ಲ ಸುಟ್ಟೋಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾರೆ. ಒಬ್ಬ ರೈತನಿಗೆ ಗೆಳೆಯ ಅಂದರೆ ಅದು ಹಸು ಅಂತಲೇ ಕೆಲವ್ರು ಹೇಳ್ತಾರೆ. ಸೊ ಅದಕ್ಕಾಗಿ ಅದ್ರ ಹಬ್ಬನ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮೂರಲ್ಲೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಸಿಟಿಗಳಲ್ಲಿ ಹಸು ಏನು ಸಾಕಲ್ವಲ್ಲ, ಸೊ ನಾವು ಮನೆಯಲ್ಲೇ ಪೂಜೆನ ಮಾಡಿಕೊಂಡು ಏನಾದರೂ ಸ್ವೀಟ್ ಮಾಡಿ ತಿನ್ನೋದಷ್ಟೇ ನಮ್ಮದು ಹಬ್ಬ. ಮತ್ತು ಸಂಕ್ರಾಂತಿ ಹಬ್ಬದ ದಿನ 5ರಿಂದ 10 ವರ್ಷದೊಳಗಡೆ ಇರೋ ಮಕ್ಕಳಿಗೆ ಫಲ ಎರಿಬೇಕು ಅಂತ ಕೆಲವ್ರು ಹೇಳ್ತಾರೆ. ನಾನು ಯಾವತ್ತೂ ಮಾಡಿಲ್ಲ, ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ನಾನು ಗುಬ್ಬಿಗೆ ಮಾಡ್ತಿರೋದು. ಅವ್ನು ಫಸ್ಟ್ನೇ ವರ್ಷದ ಹಬ್ಬ ಅಂತಲೇ ಹೇಳ್ಬೋದು. ಹೋದ ವರ್ಷ ತುಂಬ ಚಿಕ್ಕವನಿದ್ದ, ಅವ್ನು ಕೂತ್ಕೋತಾನೂ ಇರಲಿಲ್ಲ. ಸೊ ಈ ವರ್ಷ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಂಜೆ ಆ ಪೂಜೆನ ಮಾಡಬೇಕು. ಮತ್ತು ಅಕ್ಕಪಕ್ಕದ ಮನೆಯವ್ರಿಗೆಲ್ರಿಗೂ ಹೋಗ್ಬಿಟ್ಟು ಎಳ್ಳು ಬೆಲ್ಲನ ಕೊಟ್ಬಿಟ್ಟು ಬರಬೇಕು. ಸೊ ಪೂಜೆ ಮಾಡಿದಾದಮೇಲೆ ಹೋಗ್ತೀವಿ. ಸೊ ಪೂಜೆ ಎಲ್ಲ ಮುಗೀತು. ಈಗ ಪಾಪುಗೆ ರೆಡಿ ಮಾಡಿ ಅವನಿಗೆ ಪೂಜೆನ ಮಾಡಬೇಕು. ಸೊ ಇನ್ನೂ ಅವ್ನು ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ. ನಾವೇನಾದರೂ ಪೂಜೆ ಮಾಡಬೇಕು ಇಲ್ಲ ಎಲ್ಲಾದರೂ ಹೋಗ್ಬೇಕಂದ್ರೆ ಅವ್ನು ಜಾಸ್ತಿ ನಿದ್ದೆ ಬರುತ್ತೆ. ಸೊ ಅವ್ನು ಎದ್ದ ಮೇಲೆ ಪೂಜೆ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಾನು ಎಲ್ಲ ರೆಡಿ ಮಾಡ್ಕೋತೀನಿ ಏನೇನು ಬೇಕು ಅಂತ. ನೋಡಿ, ನಾನು ಗುಬ್ಬಿಗೆ ಫಲ ಎರಿಯೋಣ ಅಂತ 5 ತಟ್ಟೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಬೋರೆ ಹಣ್ಣು ಅಂತಾರೆ, ಎಳ್ಚೆ ಹಣ್ಣು ಹಾಕೋಬೋದು. ನಾನು ಬೋರೆ ಹಣ್ಣು ತಗೊಬಂದಿದ್ದೀನಿ. ಸೊ ಪೂಜೆ ಮಾಡೋಣ ಬನ್ನಿ. ಸೊ ಗುಬ್ಬಿ ಎದ್ದಿದ್ದಾನೆ, ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾನು 5 ಥರ ತಟ್ಟೆನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಹಣ್ಣು ಮತ್ತು ಅರಿಶಿನ ಕುಂಕುಮ ಅಕ್ಷತೆಗೆ ಒಂದು ತಟ್ಟೆ, ಮತ್ತು ಎಳ್ಳು ಬೆಲ್ಲ ಒಂದು ತಟ್ಟೆ, ಒಂದು ತಟ್ಟೆಯಲ್ಲಿ ಕಾಯಿನ್ಗಳನ್ನ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ತಟ್ಟೆಯಲ್ಲಿ ಕಬ್ಬನ್ನ ಇಟ್ಕೊಂಡಿದ್ದೀನಿ. ಚೂರ ಕಟ್ ಮಾಡ್ಕೋಬೇಕು. ಸದ್ಯಕ್ಕೆ ನಾನು ಒಂದಷ್ಟು ಕಟ್ ಮಾಡಿಕೊಂಡು ಹಾಗೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ಪಾಪುಗೆ ಮಣೆ ಮೇಲಾದರೂ ಕೂರಿಸ್ಬೋದು. ಅವ್ನು ಚೇರ್ ಮೇಲೆ ಕೂತ್ಕೋತೀನಿ ಅಂತ ಹಠ ಮಾಡ್ದ. ಸೊ ಅದಕ್ಕೆ ನಾನು ಚೇರ್ ಮೇಲೆ ಕೂರಿಸ್ಬಿಟ್ಟು ಮಾಡ್ತಿದ್ದೀನಿ. ಮೊದಲು ಅರಿಶಿನ ಕುಂಕುಮ ಹಾಕಿ ಅಕ್ಷತೆನ ಹಾಕಿ ಎಲ್ಲ ತಟ್ಟೆನ ಕೈಯಿಂದ ಮುಗಿಸ್ಕೋಬೇಕು. ಇದು ಸಾಮಿ ಮಾಡು, ಸಾಮಿ ಮಾಡು, ಹಿಂಗೆ ಸಾಮಿ ಮಾಡು, ಮುಟ್ಬಿಟ್ಟು ಮಾಡು, ಮುಟ್ಬಿಟ್ಟು ಸಾಮಿ ಮಾಡು, ಮುಟ್ಬಿಟ್ಟು ಸಾಮಿ ಮಾಡು. ಇರು ಇರು ಇರು, ಇದು ಸಾಮಿ ಮಾಡು, ಇದು ಸಾಮಿ ಸಾಮಿ ಮಾಡು, ಸಾಮಿ ಮಾಡು. ಅಯ್ಯಯ್ಯೋ, ಇರು ಇರು ಇರು. ಸೊ ತಟ್ಟೆನ ಮುಟ್ಟಿಸಿ ನಮಸ್ಕಾರ ಮಾಡಿಸಿದ್ಮೇಲೆ ಒಂದು ಚಟಾಕ್ ಅಥವಾ ಸೇರು ಪಾವು ಅಂತ ಬರುತ್ತಲ್ವ, ಅದರಲ್ಲಿ ಎಲ್ಲ ಐಟಮ್ಸು ಸ್ವಲ್ಪ ಹಾಕ್ಕೋಬೇಕು. ಕಾಯಿನ್ಸು, ಹೂವು, ಎಳ್ಳು ಬೆಲ್ಲ, ಮತ್ತು ಕಬ್ಬು, ಮತ್ತು ಫ್ರೂಟ್ಸು, ಇದೆಲ್ಲ ಹಾಕ್ಕೊಂಡು ಪಾಪು ತಲೆ ಮೇಲೆ ಫಲನ ಎರಿಬೇಕು. ಇದರಿಂದ ಮಕ್ಕಳು ಚಂಡಿ ಹಿಡಿಯೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಅವರ ಆಯಸ್ಸು, ಅವರ ಆರೋಗ್ಯದಲ್ಲಿ ಏರುಪೇರು ಇದ್ದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಮನೆಗಳಲ್ಲೂ ಮಕ್ಕಳು ಇದ್ದರೆ, 5ರಿಂದ 10 ವರ್ಷದೊಳಗಡೆ ಮಕ್ಕಳಿದ್ದರೆ ಈ ಥರ ಮಾಡಿ ಒಳ್ಳೆಯದಾಗುತ್ತೆ. ಮತ್ತು ಫಲ ಎರಿದು ಆದಮೇಲೆ ನಾನು ದೃಷ್ಟಿ ತೆಗಿಯೋಕ್ಕೆ ಏನು ರೆಡಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸುಣ್ಣ ಮತ್ತು ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರಲ್ಲಿ. ಮತ್ತು ಅದರಲ್ಲಿ ದೃಷ್ಟಿ ದೀಪನ 2 ಇಟ್ಟು ಎಣ್ಣೆ ಮತ್ತು ಬತ್ತಿನ ಹಾಕ್ಕೊಂಡಿದ್ದೀನಿ. ನಾನಿವಾಗ ದೀಪನ ಅಂಟಿಸಿ ಪಾಪುಗೆ ದೃಷ್ಟಿನ ತೆಗಿಬೇಕು.
ಮುರುಳಿ ಮುರುಳಿ ಮತ್ತು ನಾನು ದೃಷ್ಟಿನ ತೆಗೆದು ನೀರನ್ನ ಬಾಗಿಲ ಹತ್ರ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಒಳ್ಳೇದು ಯೋಚನೆ ಮಾಡಿ ಹ್ಯಾಪಿ ಸಂಕ್ರಾಂತಿ ಒನ್ಸ್ ಅಗೇನ್. ಹ್ಯಾಪಿ ಸಂಕ್ರಾಂತಿ ಮಾಡು. ನಾವಿವಾಗ ಎಳ್ಬೀರಕ್ಕೆ ಹೋಗ್ತಿದ್ದೀವಿ. ಕೊಟ್ಬಿಡ್ವಾ. ಕೊಟ್ಬಿಡು ಅಣ್ಣನ್ಗೆ. ನೋಡಿ ಗುಬ್ಬಿ ಹಣ ಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಹಠ ಮಾಡ್ಕೊಂಡು ನಿಂತಿದ್ದಾನೆ. ಸೊ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಈ ವರ್ಷ ನಾವು ಈ ಥರ ಆಚರಿಸಿದ್ವಿ. ನಿಮ್ಮ ಮನೇಲೆಲ್ಲ ಹೇಗೆಲ್ಲ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ರಿಗೂ. ಹ್ಯಾಪಿ ಸಂಕ್ರಾಂತಿ ಹೇಳು ಗ್ರಹಿತ್. ಹ್ಯಾಪಿ ಸಂಕ್ರಾಂತಿ ಹೇಳು ಅಟ್ಟಿಗೆ. ಇಲ್ಲ ಖಾಲಿ ಆಂಟಿ ಕೊಟ್ಬಿಟ್ಟೆ. ನೋಡಲ್ಲಿ ಇವಾಗ ರೆಡಿಯಾಗಿ ಬರ್ತಿದ್ದಾರೆ.